ನಮಸ್ಕಾರ ವೀಕ್ಷಕರೇ, ನೀವು ನೋಡುತ್ತಿರುವುದು ನ್ಯೂಸ್ ಫಾರ್ ಕರ್ನಾಟಕ. ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತೊಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮೂಲ ಉಳಿತಾಯ ಬ್ಯಾಂಕ್ ಠೇವಣಿ ಖಾತೆ BSBD ಹೊಂದಿರುವವರಿಗೆ ಇದು ಒಳ್ಳೆಯ ಸುದ್ದಿಯನ್ನು ನೀಡಿದೆ. ಇದು ಈಗ ಮಾಸಿಕ ಆಧಾರದ ಮೇಲೆ ಯಾವುದೇ ಪ್ರಮಾಣದ ಹಣವನ್ನು ಠೇವಣಿ ಮಾಡುವ ಸೌಲಭ್ಯವನ್ನು ಒದಗಿಸಿದೆ. ಇದರರ್ಥ ಠೇವಣಿಗಳ ಮೇಲೆ ಇನ್ನು ಮುಂದೆ ಯಾವುದೇ ನಿರ್ಬಂಧಗಳಿಲ್ಲ. ಇದರೊಂದಿಗೆ ಠೇವಣಿ ಶುಲ್ಕವನ್ನು ತೆಗೆದುಹಾಕಲು RBI ಸಹ ನಿರ್ಧಾರ ತೆಗೆದುಕೊಂಡಿದೆ. ಈ ಖಾತೆಯನ್ನು ಹೊಂದಿರುವವರಿಗೆ ತಿಂಗಳಿಗೆ 4 ಬಾರಿ ATM ಹಿಂಪಡೆಯುವಿಕೆ ಸೇವೆಗಳನ್ನು ಉಚಿತವಾಗಿ ಬಳಸಲು ಅವಕಾಶ ನೀಡಬೇಕು ಮತ್ತು ವಾರ್ಷಿಕ ಶುಲ್ಕವಿಲ್ಲದೆ ಡೆಬಿಟ್ ಕಾರ್ಡ್ ಒದಗಿಸಬೇಕು ಎಂದು ಅದು ಸೂಚಿಸಿದೆ. ಉಚಿತ ಸೇವೆಗಳು ವರ್ಷಕ್ಕೆ 25 ಚೆಕ್ ಲೀವ್ಗಳು, ಉಚಿತ ಪಾಸ್ಬುಕ್ ಮತ್ತು ಸ್ಟೇಟ್ಮೆಂಟ್ಗಳನ್ನು ಪಡೆಯುವ ಅವಕಾಶವನ್ನು RBI ಒದಗಿಸಿದೆ. ಇಂಟರ್ನೆಟ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ನಂತಹ ಸೌಲಭ್ಯಗಳನ್ನು ಒದಗಿಸಲು ಸಹ ಸೂಚಿಸಿದೆ. ಡಿಜಿಟಲ್ ಪಾವತಿಗಳಿಗೆ ಯಾವುದೇ ದಂಡ ವಿಧಿಸದೆ ನಿಯಮಗಳನ್ನು ತಂದಿದೆ. ಮುಂದಿನ ವರ್ಷ ಏಪ್ರಿಲ್ 1ರಿಂದ ಈ ಹೊಸ ನಿಯಮಗಳು ಜಾರಿಗೆ ಬರಲಿವೆ ಎಂದು RBI ಸ್ಪಷ್ಟಪಡಿಸಿದೆ. ಈ ನಿಯಮಗಳು ಅಸ್ತಿತ್ವದಲ್ಲಿರುವ BSBD ಗ್ರಾಹಕರಿಗೆ ಹಾಗೂ ಹೊಸ ಖಾತೆದಾರರಿಗೆ ಅನ್ವಯವಾಗುತ್ತವೆ ಎಂದು ಸ್ಪಷ್ಟಪಡಿಸಿದೆ. ನಿಯಮಿತ ಉಳಿತಾಯ ಖಾತೆಗಳನ್ನು ಹೊಂದಿರುವವರು ಅವುಗಳನ್ನು BSBD ಖಾತೆಗಳಾಗಿ ಪರಿವರ್ತಿಸಬಹುದು ಎಂದು ಹೇಳಿದೆ. ಅಕ್ಟೋಬರ್ 1, 2025ರಂದು ತೆರಲಾದ ನಿಯಮಗಳು ಸಾರ್ವಜನಿಕರಿಂದ ಪಡೆದ ಪ್ರತಿಕ್ರಿಯೆಯ ಆಧಾರದ ಮೇಲೆ ನಿಯಮಗಳನ್ನು ಬದಲಾಯಿಸಲಾಗಿದೆ ಎಂದು ಹೇಳಿವೆ. ಜನರು ಡಿಜಿಟಲ್ ವಹಿವಾಟಿನತ್ತ ಸಾಗುತ್ತಿರುವುದರಿಂದ ಶೂನ್ಯ ಖಾತೆಗಳನ್ನು ಹೊಂದಿರುವವರಿಗೆ ಉಚಿತ ಮೂಲಭೂತ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಅದು ಸ್ಪಷ್ಟಪಡಿಸಿದೆ. ಯಾವುದೇ ಬಲವಂತವಿಲ್ಲ. ಬ್ಯಾಂಕುಗಳು ಗ್ರಾಹಕರನ್ನು ATM ಕಾರ್ಡ್ಗಳು, ಚೆಕ್ ಪುಸ್ತಕಗಳು, ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಇಂಟರ್ನೆಟ್ ಸೇವೆಗಳನ್ನು ಬಳಸಲು ಒತ್ತಾಯಿಸಬಾರದು ಎಂದು RBI ಹೇಳಿದೆ. ವಿನಂತಿಯ ಮೇರೆಗೆ ಮಾತ್ರ ಅವುಗಳನ್ನು ಒದಗಿಸಬೇಕು. ಯಾವುದೇ ತಾರತಮ್ಯವಿಲ್ಲದೆ ಮತ್ತು ಕನಿಷ್ಠ ಬ್ಯಾಲೆನ್ಸ್ ಷರತ್ತು ವಿಧಿಸದೆ ಖಾತೆಗಳನ್ನು ಪಾರದರ್ಶಕವಾಗಿ ನಿರ್ವಹಿಸಬೇಕು ಎಂದು ಅದು ಸೂಚಿಸಿದೆ. ನಿಯಮಿತ ಉಳಿತಾಯ ಖಾತೆಯನ್ನು ಶೂನ್ಯ ಖಾತೆಯಾಗಿ ಪರಿವರ್ತಿಸಲು ಅವಕಾಶ ನೀಡಬೇಕು ಮತ್ತು ಈ ಪ್ರಕ್ರಿಯೆಯನ್ನು 7 ದಿನಗಳಲ್ಲಿ ಪೂರ್ಣಗೊಳಿಸಬೇಕು ಎಂದು ಹೇಳಲಾಗಿದೆ. ನಿಮ್ಮ ಬ್ಯಾಂಕ್ ಈ ಸೌಲಭ್ಯಗಳನ್ನು ಕೊಡ್ತಿದೆಯಾ? ಕಮೆಂಟ್ನಲ್ಲಿ ತಿಳಿಸಿ. ಇದೇ ರೀತಿ ಸರ್ಕಾರ ಮತ್ತು RBI ಹೊಸ ಹಣಕಾಸು ನೀತಿ ಸುದ್ದಿಗಳನ್ನು ತಿಳಿದುಕೊಳ್ಳಲು ನಮ್ಮ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.